ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಾಗ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದಾಗ ತಪ್ಪು ಮಾಡಿದಾನಂತೇಳಿ ಸಾಬೀತಾಯ್ತು, ಸಸ್ಪೆಂಡ್ ಆಗ್ಯಾನ, ಆರ್ಡರ್ ಬಂತ. ಹೌದಿಲ್ಲ? ಅದ್ರ ಜೊತೆಗೇನೆ ಸಸ್ಪೆಂಡ್ ಆಗ್ಯಾನ ತುಡುಗತ್ ಆಧಾರ ಆತಿಲ್ಲ. ಬಸ್ ಸ್ಟ್ಯಾಂಡ್ ಕಿಸೆ ಹೊಡೆದ್ರೆ ಏನ್ ಮಾಡ್ತೀನವ? ಪೊಲೀಸ್ ಸ್ಟೇಷನ್ ಹೋಗ್ತಿಲ್ಲ. ನಾವೆಲ್ಲರೂ ಕೂಡಿ ಸಾರ್ವಜನಿಕರು ಕೂಡಿ ಇಷ್ಟು ಟನ್ ಇದ್ದಿದ್ದು ನಮಗೆ ಮಾಹಿತಿ ಕೊಡ್ಬೇಕು. ಪೊಲೀಸ್ ಇಲಾಖೆ ಅವ್ರಿಗೆ ನಾವು FIR ಮಾಡೋ ಬೇಡ್ರಿ. ಅವನ ಮೇಲೆ ಯಾಕೆ FIR ಮಾಡ್ಬೇಕಂದ್ರ ಕರ್ನಾಟಕ ರಾಜ್ಯದೊಳಗ ಒಬ್ಬ ಏನಾರ ತುಡುಗು ಮಾಡಿದ್ರ ಬಿಡುವುದಿಲ್ಲ. ಇದು ಸಾರ್ವಜನಿಕರ ಆಸ್ತಿ ಅನ್ನೋದು, ಇಲ್ಲಿ ಕೆಲಸ ಮಾಡೋರ ಆಸ್ತಿ ಅಲ್ಲ, ಇದು ನಮ್ಮ ಆಸ್ತಿ ಅನ್ನೋದು ಎಲ್ಲಾ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ಇವತ್ತ ಇವರೆಲ್ಲರೂ ಹೋರಾಟದಿಂದ ಇವತ್ತು ಸಸ್ಪೆಂಡ್ ಆಗ್ಯಾನೋ. ಅವನ ಮೇಲೆ ನಮ್ಮ ಪೊಲೀಸ್ ಇಲಾಖೆ ನೋಡ್ರಿ ಪರ್ಸನಲ್ ಆಗಿ ಬೇಕಂದ್ರೆ ನಾವು ರೈತ ಸಂಘದವ್ರ ಮೇಲೆ ಒಂದು ಕಂಪ್ಲೀಟ್ ಮಾಡ್ತು, ಒಂದು ಅರ್ಜಿ ತಗೋರಿ. ಅವೇನ್ ಮಹಾತ್ಮ ಗಾಂಧೀಜಿ ಅಲ್ಲ. 2 ತಿಂಗಳು 17 ಟನ್ ಇಲ್ಲಿ 1 ಕ್ವಿಂಟಲ್ ವೈರ್ ಸಂಬಂಧ ನಾವು ಬಡದಾಡಿ ಸೈ ಆತು. ಅಲ್ಲಿ ಐಮನ್ಗಳು ಇದ್ರ ಸಂಬಂಧ 10,000 ರೂಪಾಯಿ ರೊಕ್ಕ ತಿಂದ 500 ತಿಂದ ಅವ್ರು ಜಗಾಡತ್ತಾರ.